ಓಂ ಕಾತ್ಯಾಯಿನಿಯೇ ನಮಃ. ನವರಾತ್ರಿಯ ನವದುರ್ಗೆಯರಲ್ಲಿ ಕಾತ್ಯಾಯಿನಿಯು 6ನೇಯವಳು. ಇವಳು ದಬ್ಬಾಳಿಕೆ ನಡೆಸುವ ಅಸುರರ ಸಂಹರಿಸುವ ಯೋಧ ದೇವತೆ. ದುರ್ಗೆಯ ಉಗ್ರ ರೂಪದವಳು, ಮಹಿಷನನ್ನು ಸಂಹರಿಸಿದವಳು. ಆದ್ದರಿಂದ ಇವಳನ್ನು ಭದ್ರಕಾಳಿ ಹಾಗೂ ಚಂಡಿಕಾದೇವಿ ಎಂದು ಕೂಡ ಕರೆಯಲಾಗುತ್ತದೆ. ಕಾತ್ಯಾಯಿನಿ ದೇವಿಗೆ 4 ಕೈಗಳಿದ್ದು ಸಿಂಹದ ಮೇಲೆ ಸವಾರಿ ಮಾಡುತ್ತಿರುತ್ತಾಳೆ. 2 ಕೈಯಲ್ಲಿ ಕತ್ತಿ ಮತ್ತು ಕಮಲದ ಹೂವನ್ನು ಹಿಡಿದಿದ್ದಾಳೆ. ಇನ್ನೆರಡು ಕೈಗಳು ಅಭಯ ಮತ್ತು ವರದ ಮುದ್ರೆಗಳನ್ನು ಹೊಂದಿವೆ. ಕಾತ್ಯಾಯಿನಿ ದೇವಿಯು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಕಾತ್ಯಾಯನ ಎಂಬ ಋಷಿಯೊಬ್ಬರು ಪಾರ್ವತಿಯ ಭಕ್ತರಾಗಿದ್ದು, ಅವರಿಗೆ ಮಕ್ಕಳಿಲ್ಲದ ಕಾರಣ ಪಾರ್ವತಿ ದೇವಿಯನ್ನು ತಮ್ಮ ಮಗಳಾಗಿ ಪಡೆಯಲು ಅವರ ಕಠಿಣ ತಪಸ್ಸನ್ನು ಮಾಡಿದರು. ಪಾರ್ವತಿ ದೇವಿಯು ಅವರ ಭಕ್ತಿಯನ್ನು ಕಂಡು ಅವರಿಗೆ ಅಭಯ ಹಸ್ತವನ್ನು ಕೊಟ್ಟು ಅವರಿಗೆ ಮಗಳಾಗಿ ಭೂಮಿಗೆ ಬಂದಳು. ಕಾತ್ಯಾಯನ ಋಷಿಗಳು ಇವರಿಗೆ ಕಾಟಯಾಯಾನಿ ಎಂಬ ಹೆಸರನ್ನು ಇಟ್ಟು ಸಾಕಿ ಸಲುಹಿದರು. ಕಾತ್ಯಾಯಿನಿ ದೇವಿಯು ಭೂಮಿಯ ಮೇಲೆ ಅವತರಿಸಲು ಇನ್ನೊಂದು ಕಾರಣವೂ ಇದೆ. ದುಷ್ಟಶಕ್ತಿಯಾದ ಮಹಿಷಾಸುರನು ದೇವತೆಗಳನ್ನು ನಿರಂತರವಾಗಿ ಪೀಡಿಸುತ್ತಿದ್ದನು. ಇದಕ್ಕೆ ಪರಿಹಾರವನ್ನು ಹುಡುಕಲು ದೇವತೆಗಳು ವಿಷ್ಣು, ಶಿವ, ಬ್ರಹ್ಮ ಎಂಬ ದೈವಿಕ ತ್ರಿಮೂರ್ತಿಗಳನ್ನು ಬೇಡಿಕೊಂಡಾಗ ಅವರು ಜ್ವಾಲೆಗಳನ್ನು ಹೊರಸೂಸಿದರು. ಅದು ಕಾತ್ಯಾಯಿನಿ ದೇವಿಯ ಭೀಕರ ರೂಪದಲ್ಲಿ ಒಂದಾಯಿತು. ಮಹಿಷಾಸುರನ ಆಳ್ವಿಕೆಯನ್ನು ಕೊನೆಗೊಳಿಸಲು ಅವಳು ಜನಿಸಿದಳು. ಜನನದ ಸಮಯದಲ್ಲಿ ದೇವಿಯು 3 ಕಣ್ಣುಗಳು, 18 ಕೈಗಳು, 1000 ಸೂರ್ಯರಂತೆ ಹೊಳೆಯುವ ಅಸಾಧಾರಣವಾದ ನೋಟವನ್ನು ಹೊಂದಿದ್ದಳು. ಪ್ರತಿಯೊಬ್ಬ ದೇವರು ಮಹಿಷಾಸುರನನ್ನು ಸೋಲಿಸಲು ಅವಳಿಗೆ ಒಂದೊಂದು ಆಯುಧವನ್ನು ಉಡುಗೊರೆಯಾಗಿ ನೀಡಿದರು. ಸಿಂಹದ ಮೇಲೆ ಕುಳಿತ ಕಾತ್ಯಾಯಿನಿ ದೇವಿಯು ರಾಕ್ಷಸರು ವಾಸಿಸುತ್ತಿದ್ದ ವಿಂಧ್ಯ ಪರ್ವತಗಳಿಗೆ ತೆರಳಿದಳು. ಮಹಿಷಾಸುರನ ಜನನವೂ ಕೂಡ ಅಷ್ಟೇ ಕುತೂಹಲಕಾರಿಯಾಗಿದೆ. ಮಹಿಷಾಸುರನ ತಂದೆ ರಂಭ ರಾಕ್ಷಸ ರಾಜನಾಗಿದ್ದು, ರಾಜಕುಮಾರಿ ಮಹಿಷಿಯನ್ನು ಪ್ರೀತಿಸಿ ನೀರಿನ ಎಮ್ಮೆಯಾಗಲು ಶಾಪಗ್ರಸ್ತನಾದನು. ಮಹಿಷ ಎಂದರೆ ಎಮ್ಮೆ ಮತ್ತು ಮಹಿಷಾಸುರನು ರಂಭ ಮತ್ತು ಮಹಿಷರ ಸಮ್ಮಿಲನದಿಂದ ಜನಿಸಿದನು. ಈ ಅವನ ವಿಶಿಷ್ಟ ವಂಶಾವಳಿಯು ಅವನಿಗೆ ಅಸುರ ಮತ್ತು ಎಮ್ಮೆಗಳ ರೂಪಗಳ ನಡುವಿನ ಆಕಾರ ಬದಲಾಯಿಸಲು ಅವಕಾಶವನ್ನು ಮಾಡಿಕೊಟ್ಟಿತು. ದುಷ್ಟನಾದ ಮಹಿಷಾಸುರನು ಹಾಗೂ ಕಾತ್ಯಾಯಿನಿ ದೇವಿಯರ ನಡುವೆ ಭೀಕರ ಯುದ್ಧವು ನಡೆದು ಅವಳು ಕತ್ತಿಯಿಂದ ಮಹಿಷಾಸುರನ ಶಿರಚ್ಛೇದನವನ್ನು ಮಾಡಿದಳು. ಈ ವಿಜಯವನ್ನು ಭಾರತದ ವಿವಿಧ ಪ್ರದೇಶಗಳಲ್ಲಿ ದುರ್ಗಾ ಪೂಜೆಯಾಗಿ ಆಚರಿಸಲಾಗುತ್ತದೆ. ಮಹಿಷಾಸುರನನ್ನು ಸಂಹಾರ ಮಾಡಿದ ದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಪೂಜಿಸಲಾಗುತ್ತದೆ. ಗೋಕುಲದಲ್ಲಿ ಯುವತಿಯರು ಮಾರ್ಗಶಿರ ಮಾಸದುದ್ದಕ್ಕೂ ಉಪವಾಸವನ್ನು ಮಾಡಿ ಶ್ರೀಕೃಷ್ಣನನ್ನು ತಮ್ಮ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ಕಾತ್ಯಾಯಿನಿ ದೇವಿಯನ್ನು ಪ್ರಾರ್ಥಿಸುತ್ತಿದ್ದರು ಎಂದು ಭಾಗವತ ಪುರಾಣದಲ್ಲಿಯೂ ಕೂಡ ಉಲ್ಲೇಖವನ್ನು ನೀಡಲಾಗಿದೆ. ಹೀಗೆ ಯೋಧ ರೂಪವಾದ ಉಗ್ರ ರೂಪವಾದ ದೇವಿಯನ್ನು ಪೂಜಿಸಿದರೆ ಅವಳು ಕಷ್ಟಗಳನ್ನು ಪರಿಹರಿಸಲು ಶಕ್ತಿಯಾಗಿ ಯುಕ್ತಿಯಾಗಿ ನಮ್ಮ ಜೊತೆ ಸದಾ ಇರುವಳು.